ರಮ್ಯಾ ಅಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಸರ್, ನಾನು ಆಗಲೇ ಕೇಳಿದ ಹಾಗೆ ನಿಮ್ಮಿಂದ ದೂರ ಹೋದ ಮೇಲೆ ರಂಜಿತಾ ಅವರ ಜೀವನದಲ್ಲಿ ಏನೇನಾಯಿತು ಅನ್ನುವಂಥ ಪ್ರಶ್ನೆ. ನನಗೆ ಆರ್ ಟಿ ನಾರಾಯಣರವರು ಅವ್ರಿಗೆ ಯಾವ ಥರ ಪರಿಚಯ ಆದರು ಅನ್ನೋದೊಂದು ಗೊತ್ತಿಲ್ಲ. ಬಟ್ ಎಸ್ ಎಂ ಕೃಷ್ಣ ಅವ್ರ ರಿಲೇಷನ್ ಅಂತ ನಾನು ಸ್ಟಾರ್ಟಿಂಗಲ್ಲೇ ನಾನು ತಮಗೆ ಹೇಳಿದೆ. ಅವರು ತಂದೆ ಅವ್ರಿಗೆ ಗೈಡ್ ಮಾಡಿದರು. ನಮ್ಮ ಬ್ಯಾಂಗ್ಳೂರಲ್ಲಿ ಯಾರೂ ಪರಿಚಯ ಇಲ್ಲ, ನಿನಗೇನಾದರೂ ಸಹಾಯ ಬೇಕಾದರೆ ನಮ್ಮ ರಿಲೇಷನ್ ಇದ್ದಾರೆ, ನಿಮ್ಮ ಅಂಕಲ್ಲೇ ಇದ್ದಾರಲ್ಲ ಅವ್ರ ಹತ್ರ ನೀನು ಹೋಗಿ ನಾನು ಅವ್ರಿಗೆ ಹೇಳಿರ್ತೀನಿ ಅಂತ. ಅದೇ ನಮ್ಮದೇ ಸ್ಟಾರ್ಟಿಂಗಲ್ಲೇ ಪ್ರೋಗ್ರಾಮ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಸೊ ಆ ಪರಿಚಯ ಮೋಸ್ಟ್ಲಿ ಅದೇ ಥರನೇ ಕಂಟಿನ್ಯೂ ಆಗಿರ್ಬೋದು. ಇವ್ರು ಕಾಂಟ್ಯಾಕ್ಟ್ ಇಟ್ಕೊಂಡಂಗೆ ಅವರ ಪರಿಚಯದ ಮೇಲೆ ಆರ್ ಟಿ ನಾರಾಯಣರವರು ಅದೇ ಥರನೇ ಪರಿಚಯ ಆಗಿರ್ಬೋದು. ಅವರು ಡಿಪ್ಪಿಗೆ ಒಂದು ಚಿಕ್ಕನ್ನವಳು ಊಟಿಲಿ ಓದೋದಕ್ಕೋಸ್ಕರ ಹಿಂದೆ ಹಿಡಿದು ಈ ಕಡೆಯವರು ಅಂತ್ಯ ಒಂದು ನಿಧನದವರೆಗೂ ಅವರು ಸಪೋರ್ಟ್ ಅವಳಿಗಿತ್ತು ಅಂತ ನನಗೆ ಅನಿಸುತ್ತೆ. ಸೊ 4 ಲಕ್ಷ ರೂಪಾಯಿಯ ಬಂಡವಾಳದಲ್ಲಿ 1984 ಆಸುಪಾಸಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಕೊಳ್ಳೋದಕ್ಕೆ ನಾಂದಿ ಆಯಿತಾ ಅಥವಾ ಇಲ್ವಾ ಅಂತ? ಖಂಡಿತ ನಾಂದಿ ಆಗಿರುತ್ತೆ ಅವಳ ಜೀವನದಲ್ಲಿ. ಬಟ್ ಪ್ಲಸ್ ಇವಳ ರಮ್ಯಾನ ವಿಷಯದಲ್ಲಿ ಆರ್ ಟಿ ನಾರಾಯಣರವರ ಪಾತ್ರ ಸಾಕಷ್ಟಿದೆ ಅನಿಸುತ್ತೆ. ನೋಡೋಟ್ಟು ಅವಳ ಡೆಡಿಕೇಶನ್, ಅವಳ ಟ್ಯಾಲೆಂಟು ಎಲ್ಲ ಅದು ಸಪ್ರೇಟ್, ಅವಳ ವೈಯಕ್ತಿಕವಾದ ಒಂದು ಪರ್ಸ್ನಾಲಿಟಿ ಇರ್ಬೋದು. ಬಟ್ ಆರ್ ಟಿ ನಾರಾಯಣರವರ ಒಂದು ಪ್ರೋತ್ಸಾಹನೂ ಇದರಲ್ಲಿರುತ್ತೆ. ಅವ್ರ ಪ್ರೋತ್ಸಾಹ ಇಲ್ಲದೆ ಅವಳು ಈ ಸ್ಥಿತಿಗೆ ಬರೋದಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಅವ್ರಿಗೊಂದು ನಾನು ಹೇಳೋದಕ್ಕೆ ನಾನು ಈ ವೇದಿಕೆನ ಉಪಯೋಗಿಸ್ಕೊತೀನಿ ಖಂಡಿತ. ಸೊ ಈ ಹಂತದಲ್ಲಿ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿದಾಗ ಏನು ಅನಿಸುತ್ತೆ ನಿಮಗೆ? ನಿಮ್ಮ ಜೊತೆಗೆ ಅಕಸ್ಮಾತ್ ರಂಜಿತಾ ಇದ್ದು ರಮ್ಯಾ ಇದ್ದಿದ್ರೆ? ಅವ್ರದ್ದೇ ಒಂದು ಸಪ್ರೇಟ್ ಜೀವನ, ನನ್ನ ಜೀವನಕ್ಕೆ ಅವರು ಅಡ್ಜಸ್ಟ್ ಆಗ್ತಾಯಿದ್ರೋ ಇಲ್ವೋ, ಆ ಲೆವೆಲ್ಗೆ ಏನಾದರೂ ನಾನು ಹೋಗಿದ್ದಿದ್ರೆ, ನನ್ನ ಬಿಸ್ನೆಸ್ ಲೆವೆಲಲ್ಲಿ ಏನಾದರೂ ಹೋಗಿದ್ದಿದ್ರೆ ಮೋಸ್ಟ್ ಪ್ರಾಬ್ಲಿ ಅವ್ರು ಅಡ್ಜಸ್ಟ್ ಆಗ್ತಿದ್ರೋ ಏನೋ. ನಾನು ಅವ್ರ ಲೆವೆಲ್ಗೆ ಹೋಗೋಕ್ಕಾಗಲಿಲ್ಲ. ಬಿಸ್ನೆಸ್ ಲೆವೆಲ್ ಇನ್ ದ ಸೆನ್ಸ್ ಅಷ್ಟು ದುಡ್ಡು ಮಾಡೋಕ್ಕೆ ನನಗೆ ಅಷ್ಟು ಮಾನಿಟ್ರಿ ಲೆವೆಲಲ್ಲಿ ನನ್ನ ಕೈಯಲ್ಲಿ ಆಗಲಿಲ್ಲ. ಸೊ ಅವರು ಮುಂದೆ ನಿಂತ್ಕೊಳ್ಳೋದಕ್ಕೂ ನನಗೆ ಅಷ್ಟು ಕೆಪಾಸಿಟಿ ಇಲ್ಲ. ಬಿಕಾಸ್ ಆರ್ ಟಿ ನಾರಾಯಣ್ ಈಸ್ ಎ ಬಿಗ್ ಇಂಡಸ್ಟ್ರಿಯಲಿಸ್ಟ್. ಅವರು ಆ ಥರ ಎಲ್ಲ ಅವರು ಅಡಾಪ್ಟ್ ಮಾಡಿಕೊಂಡು ಅವ್ರ ಜೊತೆ ಜೀವನ ನಡೆಸುವಾಗ ನಾನು ಐ ಆಮ್ ಎ ಸ್ಮಾಲ್ ಇದು. ಸೊ ಹಾಗಾಗಿ ಇಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಅಲ್ಲ, ಅಟ್ ದ ಎಂಡ್ ಆಫ್ ದ ಡೇ ದುಡ್ಡು ಮಾತ್ರನಾ? ದುಡ್ಡು ಮಾತ್ರ ಅಂತಲ್ಲ, ಅವರು ನನಗಿನ್ನ ಜಾಸ್ತಿ ಪ್ರೀತಿ ತೋರಿಸಿರ್ಬೋದು. ಯಾರು ಆರ್ ಟಿ ನಾರಾಯಣರವರು ಮಗಳಿಗಿನ ಹೆಚ್ಚಾಗಿ ಅವರ ಪ್ರೀತಿ, ಅವರ ವಾತ್ಸಲ್ಯ ಜಾಸ್ತಿ ಇರ್ಬೋದು ಅನಿಸುತ್ತೆ. ರಂಜಿತಾ ಅವ್ರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಇದೆ? ರಂಜಿತಾ ಬಗ್ಗೆ ಏನು ಭಾವನೆ ಅನಿಸುತ್ತೆ? ಅವಳು ಮೋಸ್ಟ್ಲಿ ಬಿಸ್ನೆಸ್ ಮೈಂಡೆಡ್ ಇರ್ಬೋದು. ಇನ್ನೇನು ಹೇಳೋಕ್ಕಾಗತ್ತೆ? ನಾನು ಇನ್ನೂ ದೂರ ಹೋಗಲಿಕ್ಕೆ ಅದೇ ಕಾರಣ ಇರಬಹುದರಿಂದ ಮೋಸ್ಟ್ಲಿ ಬಿಸ್ನೆಸ್ ಮೈಂಡೆಡ್ ಇರ್ಬೋದು. ಆ್ಯಂಡ್ ನಾನು ಆಗಿನ ಕಾಲದಲ್ಲಿ ಡ್ರಿಂಕ್ಸ್ ಮಾಡ್ತಾಯಿದ್ನಲ್ಲ, ಅದು ಏನಾದರೂ ಒಂದು ಕಾರಣ ಇರ್ಬೋದು ಅಂತ ಅನಿಸುತ್ತೆ ಹೊರತು ಬೇರೆ ಇನ್ನೇನಿಲ್ಲ. ಪಾಪ ಅವಳ ಬಗ್ಗೆ ನಾನೇನು ಹೆಚ್ಚಾಗಿ ಕಾಮೆಂಟ್ ಮಾಡೋಕ್ಕೆ ನನಗೇನು ಅಷ್ಟೇ ನನಗೆ ಇದೆಯಲ್ಲ. ನನ್ನ ಪ್ರಶ್ನೆ ಕೇಳಿದ್ರ ಉದ್ದೇಶ ನನ್ನ ಮಗಳಿಗೊಂದು ಒಳ್ಳೆ ಭವಿಷ್ಯ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮಿಂದ ದೂರ ಹೋಗಿ ಅದೊಂದು ಸಾಧಿಸಿದ್ರ ಅನ್ನುವಂಥದ್ದು. ಖಂಡಿತ ಸಾಧಿಸಿದ್ದಾಳು. ಖಂಡಿತ ಸಾಧಿಸಿದ್ದಾಳು. ಖಂಡಿತ. ಯಾಕೆಂದರೆ ನಾವು ಬೆಳೆದಂಥ ವಾತಾವರಣದಲ್ಲೇ ಇದ್ದಿದ್ದರೆ ಅವಳು ಈ ಮಟ್ಟಕ್ಕೆ ಬರಲಿಕ್ಕೆ ಚಾನ್ಸಸ್ಸೇ ಇರಲಿಲ್ಲ. ನೀವಿವತ್ತು ಸಮಾಜದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಬದುಕ್ತಾ ಇದ್ದೀರಿ. ಹೌದು. ಎಲ್ಲೋ ಹೊರಗಡೆ ಓಡಾಡ್ತಿರುವಾಗ ರಮ್ಯನ್ ಪೋಸ್ಟರ್ಗಳನ್ನು ನೋಡ್ತೀರಿ, ರಮ್ಯನ್ ಸಿನಿಮಾಗಳನ್ನು ನೋಡ್ತೀನಿ. ಜನ ರಮ್ಯಾ ಬಗ್ಗೆ ಮೆಚ್ಚಿ ಮಾತಾಡೋದನ್ನು ನೋಡ್ತಾ ಇರ್ತೀರಿ, ಅವ್ರ ಬಗ್ಗೆ ಬರ್ತಾ ಇರುವಂಥ ಸುದ್ದಿಗಳನ್ನು ನೋಡ್ತಾ ಇರ್ತೀರಿ. ಕೆಲವೊಂದಷ್ಟು ಸುದ್ದಿಗಳವರ ಪರವಾಗಿರುತ್ತೆ, ಕೆಲವೊಂದಷ್ಟು ಸುದ್ದಿಗಳವರ ವಿರುದ್ಧವಾಗಿರುತ್ತೆ. ರಮ್ಯಾಗೆ ಭಾಳ ಕೋಪ, ಭಾಳ ದುಡುಕು ಸ್ವಭಾವ, ಮುಂಗೋಪ ಜಾಸ್ತಿ ಅನ್ನುವಂಥ ಸುದ್ದಿಗಳನ್ನು ನೋಡ್ತಾ ಇರ್ತೀರಿ. ಏನನ್ನಿಸ್ತಾ ಇರುತ್ತೆ? ಯಾವ ರೀತಿ ಭಾವನೆ? ಅಯ್ಯೋ, ಅವಾಗ ಏನನ್ಸುತ್ತೆ ಅಂತ ಹೇಳಿದ್ರೆ, ಕೆಲವು ಸತಿ ಅವಳು ನಾನು ಜೊತೇಲಿ ಇದ್ದಿದ್ರೆ ಇವಳು ನಿಜವಾಗ್ಲೂ ಈ ಥರ ಮಾಡ್ತಾ ಇದ್ಲಾ ಅನ್ನೋದೊಂದು ಫೀಲಿಂಗ್ ಬರುತ್ತೆ ನನಗೆ. ಜೊತೇಲಿದ್ದರೆ ಅವಳ ತಪ್ಪನ್ನು ಸರಿಪಡಿಸ್ಬೋದಾಗಿತ್ತಲ್ಲ ಅಂತ ನನಗನ್ಸುತ್ತೆ.
ಆ ಥರ ಫೀಲಿಂಗ್ಸ್ ಬರುತ್ತೆ. ಆದರೆ ನನಗೆ ಆ ಚಾನ್ಸು ಇಲ್ವಲ್ಲ, ಏನು ಮಾಡೋದು ಹೇಳಿ. ನನಗೆ ಆ ದುಃಖ ಬರುತ್ತೆ ನನಗೆ. ಮಧ್ಯದಲ್ಲಿ ಒಂದು ಸಲ ನೀವು ನನಗೆ ನನ್ನ ಮಗಳು ವಾಪಸ್ ಬೇಕು, ನನ್ನ ಹೆಂಡತಿ ನನ್ನ ಹತ್ರ ಬರಬೇಕು ಅಂತ ನ್ಯಾಯಾಲಯಕ್ಕೂ ಕೂಡ ಹೋಗಿದ್ರಿ. ಹೌದು ಸರ್. ಏನದು ಕತೆ? ನಾನು ಫ್ಯಾಮಿಲಿ ಕೋರ್ಟ್ಗೆ ಹೋದೆ. ಫ್ಯಾಮಿಲಿ ಕೋರ್ಟಲ್ಲಿ ಅಪ್ಲೈ ಮಾಡಿದೆ. ಈ ಥರ ನನಗೆ ರಂಜಿ ಮತ್ತು ದಿವ್ಯಾ ನನಗೆ ತಿರ್ಗಾ ನಾನು ಅವ್ರ ಜೊತೆ ಸೇರ್ಕೋಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ನನ್ನ ಫ್ಯಾಮಿಲಿ ಕೋರ್ಟ್ಗೆ ಹೋಗಿದ್ದು ನಿಜ ಉಂಟು. ಆದರೆ ಅವಳು ಕೋರ್ಟ್ಗೆ ಬರಲಿಲ್ಲ. ಅವಳು 4 ಟೈಮ್ಸ್ ಕೋರ್ಟ್ಗೆ ಬರಲಿಲ್ಲ. ಆಮೇಲೆ ಅನಿಸ್ತು ಅದು ಅವ್ರಿಗೆ ಇಷ್ಟ ಇಲ್ವೇನೋ ಅಂತ ಹೇಳ್ಬಿಟ್ಟು ನಾನು ಯಾಕೆ ಟೈಮ್ ವೇಸ್ಟ್ ಮಾಡಲಿ ಅಂತ ನಾನು ಅದು ಬಿಟ್ಬಿಟ್ಟೆ. ಸೊ ಈವನ್ ಐ ಲೆಫ್ಟ್ ದಟ್ ಆಲ್ಸೋ. ಇನ್ನು ಯಾಕೆಂದರೆ ಯಾವಾಗ ಈವನ್ ಜಡ್ಜು ಕೂಡ ಹೇಳಿದ್ರು, ಏನ್ರಿ ನಿಮ್ಮ ಕಕ್ಷಿದಾರ ಬರ್ತಾ ಇಲ್ಲ, ಏನೂ ಇಲ್ಲ, ನೀವು ಎಷ್ಟು ದಿವಸ ಹಿಂಗೆ ತಳ್ಕೊಂಡು ಹೋಗ್ತೀರಾ ಅಂತೆಲ್ಲ ಅವ್ರ ಕಡೆ ಲಾಯರ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನನಗೂ ಇದು ಯಾಕೋ ಇಷ್ಟ ಆಗಲಿಲ್ಲ. ಹೌ ಮೆನಿ ಡೇಸ್ ನಾನು ಸುಮ್ಮನೆ ಹೋಗ್ಬಿಟ್ಟು ಅಷ್ಟು ಕೋರ್ಟ್ಗೆ ಹೋಗ್ಬಿಟ್ಟು ಬರೋದು ಸುಮ್ಮನೆ ವೇಸ್ಟ್ ಆಫ್ ಟೈಮ್. ನೀವು ಕೊಟ್ಟಿದ್ದ ಲಾಯರ್ ನೋಟಿಸ್ಗೆ ಅಟ್ಲೀಸ್ಟ್ ರಿಟರ್ನ್ ಆನ್ಸರ್ ಬಂತ, ಲಿಖಿತ ಉತ್ತರನಾರು ಬಂತ ಅವ್ರ ಕಡೆಯಿಂದ? ಲಿಖಿತ ಉತ್ತರ ಇಲ್ಲ. ಅವಳು ಏನು ನನಗೇನು ಕೋರ್ಟ್ಗೆ ಆನ್ಸರ್ ಮಾಡಿದಷ್ಟೇ, ನನಗೇನು ಯಾವ ಲಿಖಿತ ಇಲ್ಲ, ಎಂಥದ್ದು ಇಲ್ಲ, ಯಾವ ಆನ್ಸರು ಬರಲಿಲ್ಲ. ಈಗ ನಿಮ್ಮ ಮನಸ್ಸಿನಲ್ಲಿ ಆಸೆ ಇದೆಯಾ ರಮ್ಯಾ ನನ್ನನ್ನು ತಂದೆ ಅಂತ ಒಪ್ಕೊಳ್ಬೇಕು? ಇಲ್ಲ, ಅವರ ಲೆವೆಲ್ಗೆ ನಾನು ಹೋಗೋಕ್ಕೆ ಆಗೋದಿಲ್ಲ. ಯಾಕೆಂದರೆ ನನಗೆ ಗೊತ್ತು ಅವರು ಆ ಒಂದು ಸ್ಟೇಜಲ್ಲಿದ್ದಾರೆ ಅಂತ. ಅಟ್ಲೀಸ್ಟ್ ಅವಳು ಹಲೋ ಅಂತ ಹೇಳ್ಬೋದು, ಅವರಿಯೋ ಅಂತಾದರೂ ಕೇಳ್ಬೋದು. ಒಂದು ತಂದೆನ ಒಂದು ಫ್ರೆಂಡ್ಶಿಪ್ ಥರ ತಿಳ್ಕೊಂಡು ಏನಾದರೂ ಒಂದು ಸಂಪರ್ಕ ಬೆಳೆಸ್ಕೋಬೋದು ಅಷ್ಟೇ ಹೊರತು ನಾನು ಅವ್ರ ಮಟ್ಟಕ್ಕೆ ನಾನು ಹೋಗಲಿಕ್ಕೆ ನನ್ನ ಕೈಲಿ ಆಗೋದು ಇಲ್ಲ. ಅವರ ಜೊತೆ ಚಾನ್ಸಸ್ಸೇ ಇಲ್ಲ. ವೆಂಕಟೇಶ್ ಬಾಬು ಅವರ ಮುಖದಲ್ಲಿ ನಗು ಕಾಣಿಸ್ತಿರ್ಬೋದು, ಬಟ್ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಬಹುಶಃ ಎಂಥವ್ರಿಗಾದರೂ ಗೊತ್ತಾಗುತ್ತೆ ಈ ಮಾತುಗಳನ್ನು ಹೇಳ್ತಿರುವಾಗ ಅವರಲ್ಲಿ ಆಗ್ತಿರುವಂಥ ಸಂಕಟ ಎಂಥದ್ದು ಅನ್ನುವಂಥದ್ದು. ವೆಂಕಟೇಶ್ ಬಾಬು ಅವರನ್ನು ಇನ್ನೊಂದಷ್ಟು ಬಹಳ ಪ್ರಮುಖ ಪ್ರಶ್ನೆಗಳನ್ನು ಕೇಳೋದಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.